ಗ್ರಹಗಳು ಸಂಚಾರದ ವೇಳೆ ಶುಭ ಮತ್ತು ಅಶುಭ ಯೋಗವನ್ನ ರೂಪಿಸುತ್ತವೆ. ಇದೇ ಜೂನ್ 20ರಂದು ಮಂಗಳ ಹಾಗೂ ಶನಿಯ ಸ್ಥಾನದಿಂದಾಗಿ ಕೆಟ್ಟ ಯೋಗವೊಂದು ರೂಪುಗೊಳ್ಳಲಿದೆ. ಈ ಸಮಯದಲ್ಲಿ ಕೆಲ ರಾಶಿಗಳಿಗೆ ಕೆಡಕಾಗುವುದು ಖಚಿತ. ಹಾಗಾದ್ರೆ ಶುಕ್ರವಾರ ಸೃಷ್ಟಿಯಾಗುವ ಆ ಅಮಂಗಳಕರ ಯೋಗ ಯಾವುದು? ಯಾವ ರಾಶಿಯವರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು? ಸಮಸ್ಯೆಗಳಿಗೆ ಪರಿಹಾರಗಳೇನು? ಯಾವ ರಾಶಿಯವರು ಶುಕ್ರವಾರ ಯಾವ ಕೆಲಸ ಮಾಡಲೇಬೇಕು ಎಂದು ಈಗ ತಿಳಿಯೋಣ. ಜೂನ್ 20 ಶುಕ್ರವಾರ ಬೆಳಿಗ್ಗೆ 5:34ಕ್ಕೆ ಮಂಗಳ ಮತ್ತು ಶನಿ ಗ್ರಹಗಳು ಪರಸ್ಪರ 150 ಡಿಗ್ರಿ ಕೋನದಲ್ಲಿ ನೆಲೆಸುತ್ತವೆ. ಈ ಸಮಯದಲ್ಲಿ ಈ ಎರಡೂ ಗ್ರಹಗಳು ಜಾತಕದ 6ನೇ ಮತ್ತು 8ನೇ ಮನೆಯಲ್ಲಿದ್ದಾಗ ತೊಂದರೆಗಳು ಗ್ಯಾರಂಟಿ. ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ಗ್ರಹಗಳ ಈ ಸ್ಥಾನವನ್ನ ಷಡಷ್ಟಕ ಯೋಗ ಎಂದು ಕರೆಯಲಾಗುತ್ತದೆ. ಇದನ್ನ ಎರಡು ಗ್ರಹಗಳ ನಡುವಿನ ವ್ಯತ್ಯಾಸ ಮತ್ತು ಅಸಮತೋಲನದ ಸಂಕೇತವೆಂದು ಪರಿಗಣಿಸಲಾಗುವುದು. ಈ ಯೋಗದ ಅಶುಭ ಪರಿಣಾಮಗಳು ಸಾಕಷ್ಟು ಆಳವಾಗಿರುತ್ತವೆ. ಆದ್ದರಿಂದ ಈ ಯೋಗವನ್ನ ಅಪಾಯಕಾರಿ ಯೋಗ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷಿಗಳ ಪ್ರಕಾರ ಮಂಗಳ ಮತ್ತು ಶನಿಯನ್ನ ಪರಸ್ಪರ ಶತ್ರು ಗ್ರಹಗಳೆಂದು ಕರೆಯಲಾಗುತ್ತದೆ. ಈ ಎರಡು ಗ್ರಹಗಳು ಷಡಷ್ಟಕ ಯೋಗವನ್ನ ಸೃಷ್ಟಿಸಿದಾಗ ಹೆಚ್ಚು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ಕೋಪ, ಅಪಘಾತಗಳು, ಆರೋಗ್ಯ ಸಮಸ್ಯೆಗಳು, ಕೆಲಸದಲ್ಲಿ ಅಡೆತಡೆಗಳು ಮತ್ತು ಮಾನಸಿಕ ಅಶಾಂತಿಯನ್ನ ಎದುರಿಸಬೇಕಾಗಬಹುದು. ಹಾಗಾದ್ರೆ ಯಾವ ರಾಶಿಗಳ ಮೇಲೆ ಷಡಷ್ಟಕ ಯೋಗ ಕೆಟ್ಟ ಪರಿಣಾಮ ಉಂಟು ಮಾಡಲಿದೆ ಎಂದು ನೋಡೋಣ. ಮಂಗಳ ಮತ್ತು ಶನಿಯ ಸ್ಥಾನದಿಂದ ರೂಪುಗೊಂಡ ಷಡಷ್ಟಕ ಯೋಗವು ಕಟಕ ರಾಶಿಯವರಿಗೆ ಮಾನಸಿಕ ಒತ್ತಡ ಮತ್ತು ಕುಟುಂಬದಲ್ಲಿ ಅಪಶ್ರುತಿಯನ್ನ ಉಂಟು ಮಾಡಲಿದೆ. ಕೆಲಸದ ಸ್ಥಳದಲ್ಲಿ ಅಥವಾ ಹಿರಿಯರೊಂದಿಗೆ ಬಿರುಕು ಉಂಟಾಗಲಿದೆ. ಆರೋಗ್ಯದ ಬಗ್ಗೆ ವಿಶೇಷ ಜಾಗರೂಕತೆ ಅಗತ್ಯ. ವಿಶೇಷವಾಗಿ ಹೊಟ್ಟೆ ಅಥವಾ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಈ ಸಮಸ್ಯೆಗಳಿಂದ ದೂರವಾಗಲು ಕಟಕ ರಾಶಿಯವರು ಜೂನ್ 20 ಶುಕ್ರವಾರ ಬೆಳಿಗ್ಗೆ ಹನುಮಾನ್ ಚಾಲಿಸಾ ಪಠಿಸಿ. ಮಂಗಳವಾರ ಮತ್ತು ಶನಿವಾರ ಹನುಮನಿಗೆ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನ ಅರ್ಪಿಸಿ ಪೂಜಿಸಿ. ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ 108 ಬಾರಿ ಪಠಿಸಿ. ಮಂಗಳವಾರ ಬೇಳೆ, ಶನಿವಾರ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಗಳನ್ನ ದಾನ ಮಾಡಿ. ಇದರಿಂದ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗಲಿದೆ. ಷಡಷ್ಟಕ ಯೋಗದ ಪರಿಣಾಮ ತುಲಾರಾಶಿಯವರ ಮೇಲೂ ಬೀಳಲಿದೆ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಆರ್ಥಿಕ ನಷ್ಟ, ಹೂಡಿಕೆಯಲ್ಲಿ ಹಿನ್ನಡೆ ಮತ್ತು ಸಂಬಂಧಗಳಲ್ಲಿನ ಉದ್ವಿಗ್ನತೆ ಹೆಚ್ಚಾಗಬಹುದು. ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಜನರು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಈ ಸಮಯದಲ್ಲಿ ಕಾನೂನು ವಿವಾದಗಳು ಅಥವಾ ನ್ಯಾಯಾಲಯದ ಪ್ರಕರಣಗಳನ್ನ ತಪ್ಪಿಸುವುದು ಒಳ್ಳೆಯದು. ಯಾಕಂದ್ರೆ ಈ ಸಮಯದಲ್ಲಿ ನಿಮಗೆ ಜಯ ಸಿಗುವುದಿಲ್ಲ. ಈ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಶುಕ್ರವಾರ ದುರ್ಗಾದೇವಿಯನ್ನ ಪೂಜಿಸಿ. ಶನಿವಾರದಂದು ಆಲದ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಗಿಸಿ. ಓಂ ಅಂಗರಾಕಾಯ ನಮಃ, ಓಂ ಅಂಗರಾಕಾಯ ನಮಃ ಮತ್ತು ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನ ಪಠಿಸಿ. ಕಪ್ಪು ನಾಯಿಗೆ ರೊಟ್ಟಿ ಮತ್ತು ಬೆಲ್ಲವನ್ನ ತಿನ್ನಿಸಿ. ಇದರಿಂದ ಸಮಸ್ಯೆಗಳು ಕಡಿಮೆಯಾಗಲಿವೆ. ಮಕರ ರಾಶಿಯವರಿಗೆ ಈ ಯೋಗವು ವೃತ್ತಿ ಜೀವನದಲ್ಲಿ ಅಡೆತಡೆ, ಬಡ್ತಿಯಲ್ಲಿ ವಿಳಂಬ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಉಂಟು ಮಾಡಲಿದೆ. ಅತಿಯಾದ ಕೆಲಸದ ಒತ್ತಡ ಮಾನಸಿಕ ಆಯಾಸವನ್ನ ಹೆಚ್ಚಿಸಲಿದೆ. ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗಿ ಶನಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಿ. ಶನಿವಾರ ಕಬ್ಬಿಣದ ವಸ್ತುಗಳು, ಕಪ್ಪು ಬಟ್ಟೆ ಮತ್ತು ಉದ್ದಿನ ಬೇಳೆಯನ್ನ ದಾನ ಮಾಡಿ. ಸೂರ್ಯಾಸ್ತದ ನಂತರ ಸಂಜೆ ಅರಳಿ ಮರದ ಕೆಳಗೆ ದೀಪ ಹಚ್ಚಿ ಶಿವಲಿಂಗದ ಮೇಲೆ ಗಂಗಾಜಲ ಮತ್ತು ಜೇನುತುಪ್ಪ ಬೆರೆಸಿದ ನೀರನ್ನ ಅರ್ಪಿಸಿ ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಇದರಿಂದ ಷಡಷ್ಟಕ ಯೋಗದ ಕೆಟ್ಟ ಪರಿಣಾಮ ಕಡಿಮೆಯಾಗಲಿದೆ.